ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ತುಂಬಾ ಸ್ಪೆಷಲ್, ಯಾಕಂದರೆ RCB ಮ್ಯಾಚ್ ವಿನ್ ಆಗಿತ್ತು. ಅದಕ್ಕಾಗಿ ಒಂದು ಸಿಂಪಲ್ ಬಟ್ ಬ್ಯೂಟಿಫುಲ್ ರಂಗೋಲಿ ಹಾಕಬೇಕು ಮಾರ್ನಿಂಗ್ ಅಂದ್ಕೊಂಡು ಫುಲ್ ಜೋಶ್ ಮೂಡಲ್ಲಿ ಹೊರಗಡೆ ಒಂದು ರಂಗೋಲಿ ಹಾಕಿದೆ. ಮಿಡಲ್ ಸುಮ್ಮನೆ ಜೈ RCB ಅಂತ ಹಾಕಿದೆ. ಆಮೇಲೆ ಹೊಸ್ಟೆಲ್ ಮುಂದ್ಗಡೆ ಒಂದು ಸ್ವಲ್ಪ ಸಿಂಪಲ್ ಆಗಿ ರಂಗೋಲಿ ಹಾಕಿದೆ. ಆ್ಯಕ್ಚುಲಿ ನಂಗೆ ರಂಗೋಲಿ ಅಷ್ಟೊಂದು ಗುಡ್ ಇಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್. ಫೈನಲಿ RCB ಮ್ಯಾಚ್ ಗೆಲ್ತು. ಸೊ 18 ಇಯರ್ಸ್ ವೇಟ್ ಅಂದರೆ ಸುಮ್ಮನೆನಾ, ಅದೊಂದು ಎಮೋಷ್ನಲ್ ಅಪ್ ಆ್ಯಂಡ್ ಡೌನ್ಸ್ ಪ್ರತಿಯೊಂದನ್ನು ನಾವು ಎಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದು ನಮಗೆ ಗೊತ್ತು. ಪ್ರತಿ ಸಲ ಹೇಳ್ತಿದ್ವಿ RCB ಈ ಸಲ ಕಪ್ ನಮ್ಮದೇ ಅಂತ. RCB ಕಪ್ ಈ ಸಲ ನಮ್ಮದು ಆಗೋಯ್ತು. ಇನ್ನು ಪಾಪು ಮಲ್ಕೊಂಡಿದ್ದ, ಇವನ್ ಹನಿ ಕೂಡ ಇನ್ನೂ ಮಲ್ಕೊಂಡಿದ್ರು. ನೈಟ್ ಲೇಟಾಗೆ ಮಲ್ಕೊಂಡಿದ್ರಲ್ಲ, ಇವನ್ನ ಇಬ್ಬರು ಮಲ್ಕೊಂಡಿದ್ರು. ಅಷ್ಟರಲ್ಲೇ ಪಟ್ನೆ ಕೆಲಸ ಮುಗಿಸ್ಕೋಬೇಕಂತ ಹೊರಗಡೆ ಕಸ ಎಲ್ಲಾನು ಗುಡಿಸ್ಕೊಂಡೆ. ಅಷ್ಟರಲ್ಲಿ ಒಳಗಡೆ ಬಂದು ನೋಡೋಷ್ಟರಲ್ಲಿ ಹನಿ ಕೂಡ ಎದ್ದಿದ್ರು, ಆಮೇಲೆ ಪಾಪು ಕೂಡ ಎದ್ದಿದ್ದ. ಆಯ್ತು, ಹಾಸಿಗೆಲ್ಲ ಮಟ್ಕೊಂಡು ಎಲ್ಲ ಸೋಪ ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಎಲ್ಲ ಕಸ ಎಲ್ಲಾನು ಗುಡಿಸ್ಕೊಂಡು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಆಮೇಲೆ ಪ್ಲಾಂಟ್ಸ್ಗೆಲ್ಲ ಸ್ವಲ್ಪ ನೀರು ಹಾಕೊಂಡೆ. ಇಷ್ಟು ಮುಗಿಸ್ಕೊಂಡೆ. ಆಮೇಲೆ ಬೇಬಿ ಜೊತೆ ಒಂದು ಸ್ವಲ್ಪ ಕಾಲ ಕಳೀತಾ ಆಯಿತು. ಬೇಬಿ ಹಸು ಕೂಡ ಆಗಿತ್ತು, ತುಂಬಾ ಅಳ್ತಾ ಇದ್ದ. ನನಗೆ ಇವನ್ ಕಸ ಗುಡಿಸಲು ಬಿಡ್ತಿರ್ಲಿಲ್ಲ, ಮಿಡಲ್ ಬರೋದು, ಅಳ್ತಾ ಇರೋದು ಮಾಡ್ತಿದ್ದ. ಸೊ ಅದಾದ ಕೂಡಲೇ ನೆಕ್ಸ್ಟ್ ಅವನಿಗೆ ಹಸುವಾಗಿದ್ದರಿಂದ ಏನಾದ್ರು ಮಾಡ್ಬೇಕು ಅಂದ್ಕೊಂಡು ಇಲ್ಲಿ ನಾನು ರಾಗಿ ಗಂಜಿ ಮಾಡ್ತಾ ಇದ್ದೀನಿ. ರಾಗಿ ಗಂಜಿ ಮತ್ತು ಇಲ್ಲಿ ಆ್ಯಪಲ್ ತೊಗೊಂಡಿದ್ದೀನಿ. ಆ್ಯಪಲ್ ಒಂದು ಸ್ವಲ್ಪ ಸಣ್ಣದಾಗಿ ತುರ್ಕೊಂಡು, ಆಮೇಲೆ 4 ಆಲ್ಮಂಡ್ ತೊಗೊಂಡಿದ್ದೀನಿ. ಇದು ತೊಗೊಂಡು ಮಿಕ್ಸರ್ಲಿ ಗ್ರೈಂಡ್ ಮಾಡಿಕೊಂಡು, ಇನ್ನು ಏನು ಪಾತ್ರೆಯಲ್ಲಿ ಸ್ವಲ್ಪ ಹಾಲು ಬಾಯ್ಲ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಈ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಸರಿಯಾಗಿ ಸ್ಟೀರ್ ಮಾಡ್ಕೊಂಡು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಬರೋ ತನಕ ನಾವು ಅಲ್ಲಿ ಸ್ಟೀರ್ ಮಾಡ್ಕೊತಾ ಇರಬೇಕು. ಆಯ್ತು, ಇಷ್ಟಾದರೆ ರಾಗಿ ಗಂಜಿ ರೆಡಿ ಆಗುತ್ತೆ. ಆಮೇಲೆ ಇದು ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಎಸ್ಪೆಷಲಿ ಎಲ್ಲ ನಾನು ರೈಸ್ ಐಟಮ್ಸ್ ಏನಾನು ಪ್ಯೂರಿ ಫಾರ್ಮಲ್ಲಿ ಕೊಡ್ತಿರ್ತೀನಲ್ಲ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಾಸ್ತಿ ಇಷ್ಟಪಡೋದು ಇದು ರಾಗಿ ಗಂಜಿ. ಆಮೇಲೆ ಚೆನ್ನಾಗಿ ಕುಡಿತಾನೆ ಬಿ. ಆಮೇಲೆ ಆಯಿತು, ಇಷ್ಟ ಆಯಿತು. ನೆಕ್ಸ್ಟ್ ನನಗೆ ಎನರ್ಜಿ, ನನ್ನ ಮನಸ್ಸಿಗೆ ಎನರ್ಜಿ ಬೂಸ್ಟ್ ಆಗೋಕ್ಕಂತ ಒಂದು ಜಿಂಜರ್ ಹಾಕಿ ಟೀ ಮಾಡಿದೆ. ಆಮೇಲೆ ಇವರಿಗೂ ಕೂಡ ಹೆಡ್ಡೇಕ್ ಆಗ್ತಿದೆ ಅಂತ ಹೇಳಿದ್ರು, ನಿದ್ದೆ ಆಗಿರಲಿಲ್ಲ ಸರಿಯಾಗಿ. ಆಯಿತು, ಟೀ ಕುಡ್ಕೊಂಡು ಆಮೇಲೆ ಅವ್ರ ಕಡೆ ನಾನು ಕೊಟ್ಟೆ ಅವನಿಗೆ. ಇವಾಗ ನನಗೆ ಕೂಡ ನೈಟೆಲ್ಲ ಸರಿಯಾಗಿ ನಿದ್ದೆ ಆಗಿರಲ್ಲ ಇವಾಗ, ಯಾಕಂದರೆ ಬೇಬಿ ನೈಟೆಲ್ಲ ಹೇಳ್ತಿರ್ತಾನು ಫೀಡಿಂಗ್. ಸೊ ಇದ್ದಷ್ಟರಲ್ಲೇ ಹೆಂಗೋ ಸ್ವಲ್ಪ ಮನೆ ಎಲ್ಲ ಟೈಮ್ ಸಿಕ್ಕಾಗೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತೀನಿ, ಕ್ಲೀನ್ ಮಾಡ್ತಾ ಇರ್ತೀನಿ. ಆಯಿತು, ನೆಕ್ಸ್ಟ್ ನಾನು ಸಿಂಪಲ್ ಟಿಫಿನ್ ಸ್ಟಾರ್ಟ್ ಮಾಡಿದೆ. ಓಕೆ, ನೈಟ್ ಹೆಂಗಿದ್ರು ಸ್ವಲ್ಪ ರೈಸ್ ಉಳಿದಿತ್ತು, ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕಂತ ಸ್ವಲ್ಪ ಸಿಂಪಲಾಗಿ ಚಿತ್ರಾನ್ನ ಮಾಡಿದೆ. ತೊಗೊಂಡೆ ಹಾಫ್ ಟೊಮ್ಯಾಟೊ, 5 ಮೆಣಸಿನ್ಕಾಯಿ, ಇವೆಲ್ಲನೂ ಸರಿಯಾಗಿ ಎಲ್ಲನೂ ಕಟ್ ಮಾಡಿಕೊಂಡು ಆಯ್ತು. ನಾರ್ಮಲ್ ಇದೆಲ್ಲ ಪಾತ್ರೆಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕೊಂಡು ನಾರ್ಮಲಾಗಿ ಎಲ್ಲ ರೆಡಿ ಮಾಡ್ಕೊಂಡೆ ಚಿತ್ರಾನ್ನ. ನನ್ನ ಚಿತ್ರಾನ್ಗೆ ಸ್ವಲ್ಪ ಪುಟಾಣಿ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ. ಸೊ ಸಿಂಪಲ್ ಆ್ಯಂಡ್ ಮತ್ತು ಟೇಸ್ಟಿಯಾಗಿ ಪಟ್ಟನೆ ಚಿತ್ರಾನ್ನ ಮಾಡ್ಕೊಂಡು ಸಿಂಪಲ್ ಸ್ಟಾರ್ಟ್ ಟು ದ ಡೇ ಅಂತಲೇ ಹೇಳ್ಬೋದು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಕಿಚನ್ ಮಾಡ್ಕೊಂಡು ಆಮೇಲೆ ಹೆಲ್ದಿ ಬೇಬಿ ಮೀಲ್ ಮಾಡಿಕೊಂಡು ಟೇಸ್ಟಿ ಬ್ರೇಕ್ಫಾಸ್ಟ್ ಮಾಡಿ. ಓಕೆ, ಇಷ್ಟು ನನ್ನ ಡೈಲಿ ರೂಟೀನ್ ಮಾರ್ನಿಂಗ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.